ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಆ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಪಾಸಿಟಿ ಎಷ್ಟು ಅಂತಂದ್ರೆ 42 ಲೀಟರ್ಸ್ ಆಗುತ್ತೆ. ಕ್ವಶನ್ ಪ್ರಕಾರ ಕ್ವಶನ್ ಓದಿದ್ರೆ 42 ಲೀಟರ್ಸ್ ಆಗುತ್ತೆ. ಅದು ಎಷ್ಟು ಫಿಲಪ್ ಆಗಿದೆ ಅಂತ ಹೇಳಿದ್ರೆ 5/7 ಫಿಲಪ್ ಆಗಿದೆ. 5/7 ಇಂಟು 42 ಮಾಡಬೇಕು. 5/7 ಇಂಟು 42. ಇಲ್ಲಿ 7 ಅಂತ 7 7 6 42 ಆಗುತ್ತೆ. ಅದನ್ನ 5 ಇಂಟು 6 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 30 ಲೀಟರ್ಸ್ ಅಷ್ಟು ಫಿಲಪ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ರಿಮೈನಿಂಗ್ ಎಷ್ಟು ರಿಮೂವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ 1/3 ಅಂತ ಕೊಟ್ಟಿದ್ದಾರೆ ಕ್ವಶನ್. ಅದಕ್ಕೆ 1/3 ಇಂಟು 30 ಏನ್ ಬರ್ಕೊಂತೀರ ಅಂದ್ರೆ ಇಲ್ಲಿ ಫಿಲ್ ಆಗಿರೋ 30 ಇದೆಯಲ್ಲ ಅದನ್ನು ಬರ್ಕೊಂತಿದ್ದಾರೆ ಇಂಟು 30. ಇದನ್ನ ಮಾಡಿದಾಗ 3 1s 3 3 10s 30 ಬರುತ್ತೆ. ಇಲ್ಲಿ 1 ಇಂಟು 10 ಮಾಡಿದ್ರೆ 10 ಲೀಟರ್ಸ್ ಬರುತ್ತೆ. ಓಕೆ, 10 ಲೀಟರ್ಸ್ ಬರುತ್ತೆ. ಈಗ 6 ರಿಮೈನಿಂಗ್ ಅದನ್ನ ಮಾಡ್ಬೇಕು ಅಂದ್ರೆ ಇಲ್ಲಿ 30 ಇದೆ ನೋಡಿ, ಇಲ್ಲಿ 30 ಮೈನಸ್ 10 30 ಮೈನಸ್ 10 ಲೀಟರ್ ಮಾಡಬೇಕು. ಯಾವಾಗ ನೀವು 30 ಮೈನಸ್ 10 ಲೀಟರ್ ಮಾಡ್ತೀರಾ ಎಷ್ಟು ಬರುತ್ತೆ? 20 ಲೀಟರ್ಸ್ ಬರುತ್ತೆ. 20 ಲೀಟರ್ಸ್ ಬರುತ್ತೆ. ನೌ ಫಿಲ್ ಟು ದ ಬ್ರಿಮ್. ಈಗ ಬ್ರಿಮ್ಗೆ ಫಿಲ್ ಅಪ್ ಮಾಡಕ್ಕೆ ಏನೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕೆಪಾಸಿಟಿ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಕೊಟ್ಟಿದ್ದಾರೆ ಕೆಪಾಸಿಟಿ? 42. ಅದಕ್ಕೆ 42 ಬರ್ಕೊಬೇಕು. 42 ಮೈನಸ್ 20 ಎಲ್ಲಿ ಬಂತು ಅಂದ್ರೆ ಇಲ್ಲಿದೆ ನೋಡಿ 20 ಲೀಟರ್ಸ್. 6 ಅಂತಿದೆ ರಿಮೈನಿಂಗ್. ಇದು 20 ಲೀಟರ್ಸ್. ಇದನ್ನ 42 ಮೈನಸ್ 20 ಮಾಡಿದ್ರೆ ನಿಮಗೆ ಎಷ್ಟು ಲೀಟರ್ಸ್ ಬರುತ್ತೆ? 22 ಲೀಟರ್ಸ್ ಬರುತ್ತೆ. ಸೊ ದಿಸ್ 22 ಲೀಟರ್ಸ್ ಮೋರ್ ವಾಟರ್ ನೀಡೆಡ್ ಅಂತ ಬಿಟ್ಟು ಕ್ವಶನ್ ಪ್ರಕಾರ ನೋಡಿದ್ರೆ. ಸೊ ದೇರ್ಫೋರ್ ಆಪ್ಷನ್ ನಂಬರ್ ಏನಾಗುತ್ತೆ? ಆಪ್ಷನ್ ನಂಬರ್ ಸಿ ಅಲ್ಲಿ ಏನಂತ ಕೊಟ್ಟಿದ್ದಾರೆ? 22 ಲೀಟರ್ಸ್ ಅಂತ.